ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಪ್ರಿಯರೇ, ಮತ್ತೊಮ್ಮೆ ಹೃದಯಕ್ಕೆ ಒಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ನಿನ್ನೆ ನಾವು ಒಂದು ಮಾತನ್ನ ಕೇಳಿದ್ವಿ. ಅಂದರೆ ಸರ್ಪ ಕೇಳಿರುವಂಥ ಪ್ರಶ್ನೆ, ದೇವರು ನಿಜವಾಗಿಯೂ ಹೀಗೆ ಹೇಳಿದ್ರಾ ಎನ್ನುವಂಥ ಒಂದು ಪ್ರಶ್ನೆ. ಪ್ರಿಯರೇ, ಆ ಪ್ರಶ್ನೆ ಒಂದು ಚಿಕ್ಕ ಮಾತಿನಂತೆ ಕಾಣಿಸಿದರೂ ಅದು ದೊಡ್ಡ ಒಂದು ವಿಷಯವಾಗುತ್ತದೆ ಪ್ರಿಯರೇ. ಅಂದರೆ ಆ ಮಾತು ಹೇಗೆ ಒಂದು ದೊಡ್ಡ ತೀರ್ಮಾನವಾಗಿ ಬದಲಾಗುತ್ತದೆ ಎಂಬುದನ್ನು ಇವತ್ತು ನಾವು ನೋಡಲಿದ್ದೇವೆ. ಇಂದು ಆರಿಸಿಕೊಂಡಿರುವಂಥ ಭಾಗ ಆದಿಕಾಂಡ 3ನೇ ಅಧ್ಯಾಯ 6 ಮತ್ತು 7ನೇ ವಚನ. ಪ್ರಿಯರೇ, ಸತ್ಯವೇದ ಹೇಳುತ್ತದೆ, ಆ ಸರ್ಪದ ಮಾತನ್ನ ಕೇಳಿದ ನಂತರ ಸ್ತ್ರೀ ಆ ಮರವನ್ನ ನೋಡಿದಳು, ಅದು ಆಹಾರಕ್ಕೆ ಒಳ್ಳೆಯದು ಎಂದು ಕಂಡಳು, ಕಣ್ಣಿಗೆ ಸುಂದರವಾಗಿ ಕಾಣಿಸಿತು, ಜ್ಞಾನವನ್ನ ಕೊಡುತ್ತದೆ ಅನ್ನಿಸಿತು. ಇಲ್ಲಿ ಒಂದು ಚೂರು ಗಮನಿಸುವುದಾದರೆ ಪ್ರಿಯರೇ, ಪಾಪ ತಿನ್ನುವುದರಿಂದ ಆರಂಭವಾಗಲಿಲ್ಲ ಪ್ರಿಯರೇ, ಅದು ಆ ಸ್ತ್ರೀ ನೋಡುವುದರಿಂದ ಆರಂಭವಾಯಿತು. ಮೊದಲು ಕಣ್ಣು, ನಂತರ ಯೋಚನೆ, ನಂತರ ಒಳಗಿನ ಆಸೆ. ಅವಳ ಮನಸ್ಸಿನಲ್ಲಿ ಒಂದು ಪರಿಶೀಲನೆ ನಡೆಯುತ್ತದೆ. ಇದು ಒಳ್ಳೆಯದಂತೆ ಕಾಣುತ್ತಿದೆ ಎಂಬುದಾಗಿ ಘೋಷಿಸುತ್ತಾಳೆ. ಅದಲ್ಲದೆ ಇದರಿಂದ ನನಗೆ ಏನಾದರೂ ಸಿಗಬಹುದು ಎನ್ನುವಂಥ ಒಂದು ನಿರೀಕ್ಷೆಯನ್ನು ಸಹ ಇಟ್ಟುಕೊಳ್ಳುತ್ತಾಳೆ. ನಾವು ಕೂಡ ಇದೇ ರೀತಿ ಮಾಡುತ್ತೇವಲ್ಲವ? ಯಾವುದೇ ತಪ್ಪು ತೀರ್ಮಾನ ಮಾಡುವ ಮೊದಲು ನಮ್ಮೊಳಗೆ ಒಂದು ಮೌನ ಸಂಭಾಷಣೆ ನಡೆಯುತ್ತದೆ. ಅದು ಹೊರಗೆ ಕಾಣಿಸುವುದಿಲ್ಲ, ಆದರೆ ಒಳಗೆ ನಿರ್ಧಾರ ಹುಟ್ಟುತ್ತದೆ. ಆಮೇಲೆ ಪಾಠ್ಯವು ತುಂಬ ಸರಳವಾಗಿ ಹೇಳುತ್ತದೆ, ಆಕೆ ತೆಗೆದುಕೊಂಡಳು, ತಿಂದಳು. ಯಾರೂ ಬಲವಂತ ಮಾಡಲಿಲ್ಲ, ಸರ್ಪ ಫಲವನ್ನು ಬಾಯಿಗೆ ಹಾಕಲಿಲ್ಲ, ತೀರ್ಮಾನ ಅವಳದೇ ಆಗಿತ್ತು ಪ್ರಿಯರೇ. ಮತ್ತು ಆಕೆ ತನ್ನ ಸಂಗಾತಿಗೂ ಕೊಟ್ಟಳು, ಅವನೂ ತಿಂದನು ಎನ್ನುವಂಥ ಮಾತು ಇಲ್ಲಿ ಗಂಭೀರವಾದಂಥ ಒಂದು ಸತ್ಯ ಪ್ರಿಯರೇ. ಅಂದರೆ ಪ್ರಲೋಭನೆ ಹೊರಗಿನಿಂದ ಬರಬಹುದು, ಆದರೆ ಪಾಪದ ಕ್ರಿಯೆ ನಮ್ಮದೇ ಆಗಿರುವಂಥ ಒಂದು ಆಯ್ಕೆಯಾಗಿದೆ. ಇದಾದ ಮೇಲೆ ಏನಾಯಿತು? ಅವರ ಕಣ್ಣುಗಳು ತೆರೆಯಲ್ಪಟ್ಟವು ಎಂಬುದಾಗಿ ಬರೆದಿದೆ. ಅಂದರೆ ಸರ್ಪ ಹೇಳಿದೇನು ಎಂಬುದಾಗಿ ನೋಡುವಾಗ, ನೀವು ದೇವರಂತೆ ಆಗುತ್ತೀರಿ ಎಂದನು. ಆದರೆ ಅವರು ದೇವರಾದರ? ಇಲ್ಲ. ಅವರು ಕಂಡದ್ದು ಏನು? ತಮ್ಮ ನಿರ್ವಸ್ತ್ರ ಸ್ಥಿತಿಯನ್ನು ಕಂಡರು. ಅವರು ಹಠಾತ್ ನಾಚಿಕೆಯನ್ನು ಅನುಭವಿಸಿದರು. ಮರೆಮಾಚಬೇಕು ಅನಿಸಿತು. ಅಂಜೂರದ ಎಲೆಗಳನ್ನು ಹೊದ್ದಿಸಿಕೊಂಡರು. ಇದು ಬಹಳ ಅರ್ಥಪೂರ್ಣವಾಗಿರುವಂಥ ದೃಶ್ಯ ಪ್ರಿಯರೇ. ಪಾಪ ಹೇಳುತ್ತದೆ, ನೀವು ಇದನ್ನು ತಿಂದ ಮೇಲೆ ದೇವರಂತೆ ಆಗುವಿರಿ ಎಂಬುದಾಗಿ. ಆದರೆ ಪಾಪದ ಫಲ ಏನು ಗೊತ್ತಾ? ನಾಚಿಕೆ, ಅಸುರಕ್ಷತೆ, ಮರೆಮಾಚಿಕೆ. ಪಾಪ ಸ್ವಾತಂತ್ರ್ಯವನ್ನ ಕೊಡುವುದಿಲ್ಲ, ಅದು ಬಂಧನವನ್ನ ತರುವಂಥದ್ದಾಗಿದೆ ಪ್ರಿಯರೇ. ಇಂದು ನಮ್ಮ ಜೀವನದಲ್ಲೂ ಇದೇ ಮಾದರಿ ನಡೆಯುತ್ತಿದೆಯೇ? ಮೊದಲು ನೋಡುವುದು, ನಂತರ ಒಳಗಿನ ಆಸೆ, ನಂತರ ಇದು ಏನು ತಪ್ಪು ಅನ್ನೋ ಯೋಚನೆ, ನಂತರ ತೀರ್ಮಾನ. ಆದರೆ ಅದರ ಫಲ ಪ್ರಿಯರೇ ಅಪೇಕ್ಷಿಸಿದ ಸಂತೋಷವಲ್ಲ ಹೊರತು ಅನಿರೀಕ್ಷಿತವಾದಂಥ ನಾಚಿಕೆಯಾಗಿದೆ. ಆದರೂ ಇಲ್ಲಿ ಒಂದು ಆಶಯ ಕಿರಣ ಅಡಗಿದೆ ಪ್ರಿಯರೇ. ಈ ಕತೆ ಇಲ್ಲಿಗೆ ಮುಗಿದು ಹೋಗುವುದಿಲ್ಲ. ನಾಚಿಕೆ ಅಂತಿಮವಾದಂಥ ಪದವಲ್ಲ ಪ್ರಿಯರೇ, ಮರೆಮಾಚಿಕೆ ಅಂತಿಮವಾದಂಥ ಸ್ಥಿತಿಯಲ್ಲ. ಮುಂದಿನ ಭಾಗದಲ್ಲಿ ನಾವು ನೋಡೋದು ಮರೆಮಾಚುವ ಮಾನವನನ್ನು ಹುಡುಕುವ ದೇವರು. ಹಾಗಾದರೆ ಇಂದು ನಾವು ಕೈಗೊಳ್ಳಬೇಕಾಗಿರುವಂಥ ಆಜ್ಞೆ, ತೀರ್ಮಾನ ಮಾಡುವ ಮೊದಲು ನಿಂತು ಕಾಣುವುದನ್ನು ಮಾತ್ರ ನಂಬದೆ, ಮನಸ್ಸಿಗೆ ಒಳ್ಳೆಯದಂತೆ ಅನಿಸುವುದನ್ನು ತಕ್ಷಣ ಸತ್ಯವೆಂದು ಒಪ್ಪಿಕೊಳ್ಳದೆ, ದೇವರ ಮಾತನ್ನು ನೆನಪಿಸಿಕೊಂಡು ಅದರ ಬೆಳಕಿನಲ್ಲಿ ನಾವು ಪರಿಶೀಲಿಸಿ ನಿರ್ಧಾರವನ್ನು ಮಾಡಬೇಕು ಪ್ರಿಯರೇ. ಹಾಗಾದರೆ ಇಂದು ಇದನ್ನು ನೆನಪಿಟ್ಟುಕೊಳ್ಳೋಣ. ಪಾಪ ಮೊದಲು ಆಕರ್ಷಕವಾಗಿ ಕಾಣಬಹುದು, ಆದರೆ ಅದರ ಮೊದಲ ಫಲ ನಾಚಿಕೆ. ಆದುದರಿಂದ
ದೇವರ ಮಾತು ಮಾತ್ರ ಸುರಕ್ಷಿತ ಮಾರ್ಗವಾಗಿದೆ ಎಂಬುದನ್ನು ನೆನಪಿಟ್ಟುಕೊಂಡು ನಾಳೆ ಭೇಟಿಯಾಗೋಣ. ಅಲ್ಲಿಯವರೆಗೆ ದೇವರ ಸತ್ಯದಲ್ಲಿ ಸ್ಥಿರವಾಗಿ ಇರೋಣ. ಆಮೇನ್. ದುಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಬೆಳಕನ್ನು ಹುಡುಕುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು